ಈಗ KN ರಾಜನ್ ಅವರು ಅಧಿಕೃತವಾಗಿ ನಾನು ಇವತ್ತು ದೂರನ್ನು ಕೊಡ್ತೀನಿ ಅಂತ ಹೇಳಿದರು. ಅಂದರೆ ಇಷ್ಟು ದಿನ ಅವ್ರು ಯಾವುದೂ ಕೂಡ ಅಧಿಕೃತ ದೂರು ಕೊಟ್ಟಿಲ್ಲ. ಪರಮೇಶ್ವರ್ ಅವರು ಬಿಸಿ ಇದ್ದು, ಹೀಗಾಗಿ ನಾನು ಇವತ್ತು ಭೇಟಿಯಾಗಿ ದೂರು ಕೊಡ್ತೀನಿ ಮತ್ತು ಆ ಹೆಣ್ಮಕ್ಳು ನನಗೆ ಅಪರಿಚಿತರು ಬಂದಿದ್ದೇನೆ, ಅವರೇ ಒಪ್ಕೊಂಡಿದ್ದಾರೆ. ಅಧಿಕೃತವಾಗಿ ಇವತ್ತು ದೂರು ಕೊಡ್ತಾರೆ KN ರಾಜನ್ ಅವರು. ನೋಡ್ರಿ, ಇವತ್ತು ರಾಜಣ್ಣ ಅವ್ರು ಹೇಳಿರ್ತಕ್ಕಂಥ ಸಂಗತಿ 100% ಸತ್ಯವಾಗಿರ್ತಕ್ಕಂಥ ಸಂಗತಿ. ಅವ್ರು ಅಷ್ಟೇ ಅಲ್ಲ, ತಮ್ದೊಂದ ಹೇಳಲಿಲ್ಲ. ಅವರು ರಾಜಣ್ಣ ಅವ್ರು ಮುಂದುವರೆದ ಭಾಗವಾಗಿ ಹೇಳಿದ್ರು 48 ಜನ ಆ ಕಡೆಯವರು ಈ ಕಡೆಯವರು ಎಲ್ಲರೂ ಅದಾರ ಅಂತಕ್ಕಂಥ ಮಾಹಿತಿಯನ್ನು ಹೇಳಿದ್ದಾರೆ. ಹೀಗಾಗಿ ಇದಕ್ಕೆ ಯಾರು ಮೇನ್ ಸೂತ್ರಧಾರ ಅದಾರ ಅನ್ನುವಂಥದ್ದನ್ನ ಮೊದಲು ಹೊರಗೆ ಬರಬೇಕಾಗೈತೆ. ಯಾಕಂದ್ರೆ ಇವತ್ತು ರಾಜಕಾರಣದಲ್ಲಿ ನಾವು ಅನೇಕ ವಿಷಯಗಳ ಮೇಲೆ ಹೋರಾಟ ಮಾಡ್ಬೋದು. ಕಾಂಗ್ರೆಸ್ನವ್ರು BJP ಮಾಡಲಿ, BJP ಕಾಂಗ್ರೆಸ್ ಮಾಡಲಾಗಲಿ, ತತ್ವ ಆಧಾರಿತವಾಗಿರ್ತಕ್ಕಂಥ ಹೋರಾಟ ಆಗಬೇಕು. ಅದನ್ನ ಬಿಟ್ಟುಕೊಟ್ಟು ಇವತ್ತು ಕೇವಲ ಕುರ್ಚಿಗೋಸ್ಕರ ಈ ರೀತಿಯಾದಂಥ ಹೇಯ ಕೃತ್ಯಕ್ಕೆ ಇಳಿತಾರಂದ್ರೆ ಇದನ್ನ ನಾಚಿಕೆಗೇಡ ಸಂಗತಿ. ಇಡೀ ಈ ವಿಷಯದಿಂದ ಕರ್ನಾಟಕ ತಲೆ ತಗ್ಗಿಸತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ದೇಶದಲ್ಲಿ ಮಾಡುವಂಥದ್ದು ಪ್ರಯತ್ನ ಆಗೈತೆ. ಯಾವುದಕ್ಕೂ ಕೂಡ ಯಾರ ಸಾಮಾನ್ಯರಾಗಲಿ ಜನಪ್ರತಿನಿಧಿಗಳಾಗಲಿ ಯಾರು ಇದಕ್ಕೆ ಒಪ್ಪತಕ್ಕಂಥ ಕೆಲಸವನ್ನ ಮಾಡುವುದಿಲ್ಲ. ಹೀಗಾಗಿ ನಾನು ಆಗ್ರಹ ಮಾಡ್ತೀನಿ, ನಿಮ್ಗೇನಾದರೂ ಮಾನ ಮರ್ಯಾದೆ ಇದ್ರೆ ಸನ್ಮಾನ್ಯ DK ಶಿವಕುಮಾರ್ ಅವರೇ ತಕ್ಷಣ ರಾಜೀನಾಮೆ ಕೊಡ್ರಿ, ನಿಮ್ಮ ನೈತಿಕೆಯನ್ನ ಸಾಬೀತುಪಡಿಸ್ತಕ್ಕಂಥ ಕೆಲಸ ಮಾಡ್ರಿ. ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ಇಲ್ಲ ಅಂತಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಕ್ಷಣ ಈ ಕೇಸನ್ನು CBIಗೆ ವಹಿಸುವಂಥದ್ದಾಗಲಿ, ಏನು ಸತ್ಯಾಸತ್ಯತೆ ಐತೆ ಅನ್ನುವಂಥದ್ದನ್ನ ಡೈರೆಕ್ಟರು ಪ್ರೊಡ್ಯೂಸರು ಎಲ್ಲೈತೆ ಅನ್ನುವಂಥದ್ರೆ ಅದನ್ನ ಹೊರ ಹಾಕ್ತಕ್ಕಂಥ ಕೆಲಸ CBI ಮಾಡುತ್ತೆ. ನೋಡಿ, ಮೊನ್ನೆನೇ ಅವ್ರು ಹೇಳಿದ್ರು ಕಂಪ್ಲೇಂಟ್ ಕೊಡ್ತೇನೆ ಅಂತೇಳಿ. ಯಾವ ಕಾರಣಕ್ಕಾಗಿ ಡಿಲೇ ಆಗಿದ್ದು ಗೊತ್ತಿಲ್ಲ ನನಗೆ. ರಾಜಣ್ಣ ಅವ್ರು ಯಾವ ಕಾರಣಕ್ಕಾಗಿ ಡಿಲೇ ಮಾಡ್ಯಾರ ಅನ್ನೋಂಥದ್ದನ್ನ ಈಗ ಅದನ್ನ ಆಗ್ರಹ ಮಾಡ್ತೇನೆ. ರಾಜಣ್ಣ ಅವ್ರು ತಕ್ಷಣ ಅದಕ್ಕೆ ಕಂಪ್ಲೇಂಟ್ ಕೊಡಬೇಕು. ಕಂಪ್ಲೇಂಟ್ ಕೊಟ್ಟು ನೀವು ಯಾವುದೋ CIDನೋ COBನೋ ಮಾಡ್ತೇನೆ ಅಂದ್ರೆ ಅದು ಯಾವುದೋ ಅಲ್ಲ. ಅದರಿಂದ ಏನೋ ಸತ್ಯಾಸತ್ಯತೆ ಹೊರ ಬರಂಗಿಲ್ಲ. ನಿಮಗೆ ನಿಜವಾಗ್ಲೂ ನಿಮ್ಗೆ ಏನಾದರೂ ಮಾನವೀಯತೆ ಇತ್ತಂದ್ರೆ ನೇರವಾಗಿ CBIಗೆ ಇದನ್ನ ತನಿಖೆಗೆ ಆಗ್ರಹ ಮಾಡಬೇಕು. CBIಗೆ ಕೊಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಂದ್ರೆ ಸಿದ್ದರಾಮಯ್ಯನವರು ನಿಮ್ಮ ಕುರ್ಚಿ ಗಟ್ಟೆಗೊಳಿತಿತ್ತು. ಅದನ್ನು ಒಂದ್ಸಲ ಅರ್ಥ ಮಾಡ್ಕೊರಿ. CM ಕುರ್ಚಿ ಲೆವೆಲ್ ಕುಂತವರು ಕೂಡ ಹನಿ ಟ್ರ್ಯಾಪ್ ಮಾಡಿದಾರ, ಅವರನ್ನು ಕೂಡ ಅಂತ ಒಂದು ಸುದ್ದಿ ಹರಿದಾಡ್ತಾರೆ. ನೋಡಿ, ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಯಾರು ದೊಡ್ಡವ್ರು ಇರಲಿ, ಅತಿ ದೊಡ್ಡವ್ರು ಇರಲಿ, ಸಣ್ಣವ್ರು ಇರಲಿ, ಯಾರು ಅದಾರ ಅವ್ರನ್ನ ಎಲ್ಲರೂ ಒಳಗೆ ತೊಗೊಂಬರ್ರಿ. ಬೇಕಾದವ್ರು ಇರಲಿ, ಅವರು ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಪಾರ್ಟಿ, ಯಾರು ಬೇಕಾದವ್ರು ಇದ್ರ ಸತ್ಯಕ್ಕೆ ಅದಕ್ಕೆ ಯಾವುದೂ ಕ್ಷಮೆ ಅನ್ನೋಂಥದ್ದಿಲ್ಲ. ಯಾರು ಬೇಕಾದ್ರಲ್ಲಿ CBIಗೆ ಕೊಡ್ರಿ, ದೊಡ್ಡವ್ರಿರಲಿ ಸಣ್ಣವ್ರಿರಲಿ ಎಲ್ಲರೂ ಒಳಗೆ ಹಾಕೋ ಕೆಲಸ ಸರ್ಕಾರ ಮಾಡಲಿ. ಹಾಲಿನ ದರವನ್ನು ಹೆಚ್ಚಳ ಮಾಡಕ್ಕೆ ನೋಡಿ, ಸರ್ಕಾರ ಇವತ್ತು 5 ಗ್ಯಾರಂಟಿಗಳ ಭಾಗ್ಯವನ್ನ ಅಫಿಷಿಯಲ್ ಆಗಿ ಘೋಷಣೆ ಮಾಡಿತ್ತು. 6ನೇ ಗ್ಯಾರಂಟಿಯಾಗಿ ಮುಸಲ್ಮಾನರಿಗೆ 4% ಕೊಟ್ಟರು. 7ನೇ ಗ್ಯಾರಂಟಿಯಾಗಿ ಇವತ್ತು ವಿದ್ಯುತ್ ದರವನ್ನು ಏರಿಸಿದ್ರು. 8ನೇ ಗ್ಯಾರಂಟಿಯಾಗಿ ಇವತ್ತು ಹಾಲಿನ ದರವನ್ನು ಏರಿಸ್ತಾ ಇದ್ದಾರೆ. 9ನೇ ಗ್ಯಾರಂಟಿಯಾಗಿ ರಿಜಿಸ್ಟ್ರೇಷನ್ ಫೀಸನ್ನು ಏರಿಸಿದ್ರು. 10ನೇ ಗ್ಯಾರಂಟಿಯಾಗಿ ಆಲ್ಕೋಹಾಲ್ ದರವನ್ನು ಏರಿಸಿದ್ರು. 11ನೇ ಗ್ಯಾರಂಟಿಯಾಗಿ ರಾಜ್ಯದ ಜನತೆಗೆ ಏನು ಕೊಡಬೇಕು ಅದನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಇದೊಂದು ಗ್ಯಾರಂಟಿ ಸರ್ಕಾರ, ಜನರಿಗೆ ಹೊರೆಯನ್ನು ಹೊರಿಸ್ತಕ್ಕಂಥ ಸರ್ಕಾರ. ಈ ಸರ್ಕಾರ ಬಂದ ಮೇಲೆ ಈಗ 12ನೇದು ಹನಿ ಟ್ರ್ಯಾಪ್ ಸರ್ಕಾರ ಇದೆ. ಹನಿ ಟ್ರ್ಯಾಪ್ ತಮ್ಮ ಸಲುವಾಗಿದೆ ಮಾಡಕತ್ತಿದೆ, ಜನರಿಗೆ ಏನು ಬಂದಿಲ್ಲ. ಇದಕ್ಕೆ ತಮ್ಮ ಕುರ್ಚಿ ಉಳಿಸೋಣಾಗ, ತಮ್ಮ ಕುರ್ಚಿ ಹಾರಿಸಾಕ ಅದು ಒಂದು ಗ್ಯಾರಂಟಿ. ಅಂದ್ರೆ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಶಾಸಕರಿಗೆ 12ನೇ ಗ್ಯಾರಂಟಿ ಇದೆ. 12ನೇ ಗ್ಯಾರಂಟಿ ಕಾಂಗ್ರೆಸ್ ಶಾಸಕರಿಗೆ ನಾನು ಸಪೋರ್ಟ್ ಮಾಡಲಿಲ್ಲ, ನಿಂದು CD ಅವರು ಬರ್ತದೆ ಅನ್ನುವಂಥ ಮಾತನ್ನ ಇವತ್ತು ಅಲ್ಲಿಯ ಪ್ರೊಡ್ಯೂಸರು ಡೈರೆಕ್ಟರ್ ಮಾತಾಡುವಂಥದ್ದನ್ನು ಮಾಡಿದ್ದಾರೆ.